ನೋಡಿ ಸ್ನೇಹಿತರೆ, ಇದು ಶಿವಗಂಗೆ ಬೆಟ್ಟದ ಹಿಂದೆ ಬರುತ್ತೆ. ಸುಮಾರು ಒಂದು 5-6 ಕಿಲೋಮೀಟರ್ ಹಿಂದೆ ಕಾಚುಕಲ್ ಮುನೇಶ್ವರನ ಬೆಟ್ಟ ಅಂತ. ನೋಡಿ, ಇಲ್ಲಿಗೆ ಬಂದು ಏನು ಮುನೇಶ್ವರನ ಪ್ರತಿಷ್ಠಾಪನೆ ಮಾಡುವಂಥವ್ರು ಈ ಜಾಗಕ್ಕೆ ಬಂದು ಕಲ್ಲುಗಳನ್ನು ಹುಡುಕೊಂಡು ಎಲ್ಲದನ್ನು ಕೂಡ ಶುದ್ಧ ಮಾಡಿ, ಈ ದೇವಾಲಯದಲ್ಲಿ ಒಳಗಡೆ ಲಿಂಗು ಇದೆ, ಬಂಡೆ ಒಳಗಡೆ ಹೊರೆದಿದ್ದಾರೆ. ಆ ಹೊರೆದಿರೋ ಒಳಗಡೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಿಶೇಷವಾಗಿರುತ್ತೆ ಸ್ನೇಹಿತರೆ. ಪೂಜೆ ಅಂತೂ ತುಂಬ ನಡೆಯುತ್ತೆ. ಸೋಮವಾರ ಮತ್ತು ಶನಿವಾರದಲ್ಲಿ ಮತ್ತು ಮಧ್ಯ ಮಂಗಳವಾರ ಈ ರೀತಿಯಲ್ಲಿ ವಿಶೇಷವಾದ ವಾರಗಳಲ್ಲಿ ಇಲ್ಲಿ ಪೂಜೆ ನಡೆಯುತ್ತಂತೆ. ತುಂಬ ಅದ್ಭುತ. ಮತ್ತು ಸುಮಾರು ವರ್ಷಗಳಿಂದಲೂ ಕೂಡ ತುಂಬ ದಶಕಗಳು ಕೂಡ ಕಳೆದಿದ್ದಾವೆ. ಈ ಜಾಗದಲ್ಲಿ ಬಂದು ಹಿರಿಕರು ಹೇಳ್ತಾರೆ, ಈ ಕಲ್ಲನ್ನ ಬಂದು ಕಾಚುಕಲ್ಲಪ್ಪನ ಬೆಟ್ಟದಲ್ಲಿ ಶಿಲೆಯನ್ನು ತಗೊಂಡು ಮಾತಾಡ್ದಂಗೆ ಹೋಗಿ ಮತ್ತು ಅದನ್ನು ನೀರಿಗೆ ಇಟ್ಟು ಶುದ್ಧವಾಗಿ ಪ್ರತಿಷ್ಠಾಪನೆ ಮಾಡಿದ್ದೆ ಆದರೆ ಅಲ್ಲಿ ಭಗವಂತ ಮುನೇಶ್ವರ ನೆಲೆಸ್ತಾರೆ ಅನ್ನೋದೊಂದು ಪ್ರತೀತಿ. ಈ ಒಂದು ಜಾಗಕ್ಕೆ ಇವತ್ತು ನಾವು ಬಂದಿದ್ದೀವಿ ಸ್ನೇಹಿತರೆ. ಅದೇ ರೀತಿಯಾಗಿ ಕಲ್ಲನ್ನು ಹುಡುಕ್ತಾ ಇರೋವಂಥ ಸನ್ನಿವೇಶ. ಈಗ ನಾವು ಮತ್ತು ನಮ್ಮ ಕುಟುಂಬದವರು ಮತ್ತು ಏನು ಪ್ರತಿಷ್ಠಾಪನೆ ಮಾಡಿಸ್ಕೋಬೇಕಾಗಿರ್ತಕ್ಕಂಥವರು ಕೂಡ ಬಂದು ಈ ಜಾಗದಲ್ಲಿ ಒಂದು ಕಲ್ಲನ್ನು ಹುಡುಕುವಂಥ ಪ್ರಯತ್ನನ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಇದು ಕಾಚುಕಲ್ ಮುನೇಶ್ವರನ ಬೆಟ್ಟ, ಶಿವಗಂಗೆ ಹಿಂಭಾಗ ಬರುತ್ತೆ. 7 ಕಿಲೋಮೀಟರ್ ಇದೆ.